ಹಲೋ ಎವ್ರಿವನ್, ನಾನಿವತ್ತು ರೆಸನ್ ಫೋಟೋ ಫ್ರೇಮ್ನ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ಬೇರೆ ಮೆಥಡಲ್ಲಿದೆ, ಇದೇ ಬೇರೆ ಮೆಥಡಲ್ಲಿದೆ. ಸೊ ನೀವು ಯಾರು ಆ ವಿಡಿಯೋನ ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಆ್ಯಡ್ ಮಾಡಿರ್ತೀನಿ. ಅದೇ ಬೇರೆ ರೀತಿ ಮೆಥಡಲ್ಲಿ ಮಾಡಿದ್ದೀನಿ. ನಾನು ಇವಾಗ ಇದನ್ನು ಮಾಡ್ತಾ ಇರೋದು 2:1 ರೇಷಿಯೋನಲ್ಲೇ ನಾನು ಈ ರೆಸನ್ನ ತೊಗೊಂಡಿರೋದು. ಇದನ್ನು ನೀಟಾಗಿ 2:1 ರೇಷಿಯೋನಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ರೆಸನ್ ಎನ 2 ಕ್ಯಾಪಷ್ಟು ಹಾಕ್ಕೊಂಡ್ರೆ ರೆಸನ್ ಬಿನ 1 ಕ್ಯಾಪಷ್ಟು ಹಾಕ್ಕೋಬೇಕಾಗುತ್ತೆ. ಇದನ್ನು ಹಾಕ್ಕೊಂಡು ಮೋಲ್ಡ್ನ ಕ್ಲೀನ್ ಮಾಡಿಕೊಂಡು ಫಸ್ಟು ನಂತರ ನನ್ನ ಕಲರ್ನ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕು. ಇಲ್ಲಿ ಫುಲ್ಲು ಮೋಲ್ಡ್ ಕವರ್ ಆಗೋ ಥರ ರೆಸನ್ ಹಾಕೋತಾ ಇಲ್ಲ, ನಾನು ಫಸ್ಟು ಹಾಕೋತಾ ಇದ್ದೀನಿ. ಇಲ್ಲಿ 2 ಶೇಡ್ ಕಲರ್ನ ತೊಗೊಂಡಿದ್ದೀನಿ. ನಾನು ಎರಡೂ ಬೇರೆ ಬೇರೆ ಮಿಕ್ಸ್ ಮಾಡಿಕೊಂಡು ಲೈಟಾಗಿ 1 ಲೇಯರ್ ಬರೋ ಥರ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಇದನ್ನು ನಾನು ಡ್ರೈ ಮಾಡಿ ಇದ್ರ ಮೇಲೆ ಫೋಟೋಸ್ನ ಅಟ್ಯಾಚ್ ಮಾಡಿ ಮತ್ತೆ ರೆಸನ್ನ ಹಾಕಬೇಕಾಗುತ್ತೆ. ಫಸ್ಟ್ ಮೆಥಡಲ್ಲಿ ಮಾಡಿರೋದ್ರಲ್ಲಿ ನಾನು ಒಂದೇ ಸಲ ಕಲರ್ದು ರೆಸನ್ನ ಮಿಕ್ಸ್ ಮಾಡಿ ಹಾಕ್ಕೊಂಡು ಆವಾಗಲೇ ಫೋಟೋನ ಹಾಕಿ ಅದ್ರ ಮೇಲೆ ರೆಸನ್ನ ಹಾಕಿ ಒಂದೇ ದಿನದಲ್ಲಿ ಕಂಪ್ಲೀಟ್ ಆಗೋ ಥರ ಮಾಡಿರೋದು. ಈ ಮೆಥಡಲ್ಲಿ ಮಾಡ್ತಾ ಇರೋದು, ಈ ಥರ ಮಾಡ್ತಾ ಇರೋದು. ಒನ್ ಡೇ ಡ್ರೈ ಮಾಡಿ ಆಮೇಲೆ ಗ್ಲೂನ ಹಾಕಿ ಅಂಟಿಸಿ ಮಾಡ್ತಾ ಇರೋದು. ಸೊ ಅದಕ್ಕೆ ನೀವು ಆ ವಿಡಿಯೋನು ನೋಡಿ, ಆವಾಗ ಗೊತ್ತಾಗುತ್ತೆ. ಈ ಮೆಥಡಲ್ಲಿ ಮಾಡೋದ್ರಿಂದ ಟೈಮ್ ಜಾಸ್ತಿ ಬೇಕಾಗುತ್ತೆ, ಬಟ್ ಮಾಡೋದಕ್ಕೆ ಫೋಟೋ ಅಟ್ಯಾಚ್ ಮಾಡೋದಕ್ಕೆ ಈಸಿ ಅನಿಸುತ್ತೆ. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ರೆಸನ್ನ ಹಾಕಿ ಅದನ್ನು 1 ನೈಟ್ ಫುಲ್ಲು ಅದನ್ನು ಡ್ರೈ ಆಗೋಕ್ಕೆ ಬಿಟ್ಟು ನಂತರ ತೆಗೆದ್ಬಿಟ್ಟು ಇವಾಗ ಫೋಟೋನ ನಾನಿಲ್ಲಿ ಅಟ್ಯಾಚ್ ಮಾಡ್ತಾ ಇರೋದು. ಫೋಟೋನ ಅಂಟಿಸೋದಕ್ಕೆ ನಾನಿಲ್ಲಿ ಗ್ಲೂನ ಯೂಸ್ ಮಾಡ್ಕೊಂಡು ಅಂಟಿಸ್ತಾ ಇದ್ದೀನಿ. ಗಮ್ಮ ಅಂಟಿಸಿದ್ರೆ ನಾವು ಹಾಕಿದ ವಸ್ತುಗಳು ನೀಟಾಗಿ ಎಲ್ಲೂ ಶೇಕ್ ಆಗ್ದಂಗೆ ಅಲ್ಲೇ ಇರುತ್ತೆ. ಹಾಗೇನೂ ಬೇಕಾದರೂ ಮಾಡ್ಬೋದು, ಬಟ್ ಅದು ರೆಸನ್ನ ಮತ್ತೆ ಮೇಲೆ ಹಾಕಿದಾಗ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ನಾನು ಫಸ್ಟ್ ವೀಡಿಯೋದಲ್ಲಿ ಮಾಡಿರೋದು ಅದೇ ಮೀನ್ಸ್ ರೆಸನ್ ಹಾಕಿದ ತಕ್ಷಣ ಫೋಟೋ ಹಾಕಿದ್ದೀನಿ. ಅದರಲ್ಲಿ ಸ್ವಲ್ಪ ಫೋಟೋ ಈ ಸರ ಇದೆಲ್ಲ ಆರ್ಗನೈಸ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಈ ಥರ ಮಾಡೋದ್ರಿಂದ ಇದು ಟೈಮ್ ಹಿಡಿಯುತ್ತೆ, ಬಟ್ ಈಸಿಯಾಗಿ ಆರ್ಗನೈಸ್ ಮಾಡ್ಕೋಬೋದು. ನಮಗೆ ಎಲ್ಲೆಲ್ಲಿ ಬೇಕಲ್ಲೇ ನೀಟಾಗಿ ಇಡ್ಬೋದು, ಸ್ವಲ್ಪನೂ ಶೇಕ್ ಆಗಲ್ಲ. ಹಾಗೆ ನನ್ನ ವಿಡಿಯೋ ಮಿಡಲಲ್ಲಿ ಸ್ವಲ್ಪ ಬ್ಲರ್ ಆಗಿದೆ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಮತ್ತೆ ಮಾಡೋಕ್ಕಾಗಲ್ಲ ಅಲ್ವಾ, ಆಲ್ರೆಡಿ ಮಾಡಿಬಿಟ್ಟಿದ್ದೀನಲ್ಲ. ಸೊ ಅದಕ್ಕೆ ಇದೇ ವಿಡಿಯೋನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ನೇಮ್ದೆಲ್ಲ ಎಡಿಟ್ನ ಮಾಡಿಬಿಟ್ಟು ಫೋಟೋ ಮುಗಿದು ಪುಟ್ ಪ್ರಿಂಟ್ ಮೇಲೆ ನೇಮು, ಡೇಟ್ ಆಫ್ ಬರ್ತು ಇದನ್ನೆಲ್ಲ ಹಾಕಿ ಪ್ರಿಂಟ್ ಮಾಡಿಸಿದ್ದೀನಿ. ಈ ಥರ ಮಾಡೋದ್ರಿಂದ ಆ ಪುಟ್ದು